ಬೆಳಗ್ಗೆ ಎದ್ದೋಳಿರೋರ್ಗೆ ಈ ಬಿಸಿಲು ಮಸ್ತ್ ಅನ್ಸುತ್ತೆ. ಬಟ್ ಬೆಳಗ್ಗೆಯಿಂದ ಕುತ್ಕೊಂಡಿರ್ತಾರಲ್ಲ 6 ಗಂಟೆಗೆಲ್ಲ ತೊಳ್ಕೊಂಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ವ್ಯಾನ್ ಇಲ್ಲಿ ತರ್ತಾ ಇದಾರೆ. ಮಳೆ ಬರುತ್ತೆ, ಕೆಲ್ಸದಲ್ಲಿ ಇದ್ರೂ ಮಳೆ ಬರುತ್ತೆ. ಹೀಗೆ ಬೆಂಗಳೂರು ಅಂತ ನನ್ನ ಮಾರ್ನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಮಸ್ತಾಗಿ ಬಿಸಿಲು ಬಂದಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವತ್ತು ಕ್ಲೈಮೇಟ್ ಸಕ್ಕತ್ತಾಗಿದೆ. ಹಿಂಗಿದ್ರೇನೆ ಒಂಥರ ಬಾಡಿಗೆಲ್ಲ ನೆಮ್ಮದಿ. ಸೀರಿಯಸ್ಲಿ ಇವಾಗ ನೋಡಿ ನಮ್ ತಂಗಿನ ಡ್ರಾಪ್ ಮಾಡಕ್ ಹೋಗ್ತಾ ಇದೀನಿ ಬಸ್ ಸ್ಟಾಪ್ ವರ್ಗು. ಜಾಸ್ತಿ ದೂರ ಎಲ್ಲ ಬಿಡಕ್ ಆಗಲ್ಲ ಇವಳ್ಕ, ಏನಕ್ಕಂದ್ರೆ ಇನ್ನು 10 ಗಂಟೆನೂ ಆಗಿಲ್ಲ. ಬಸ್ ಸ್ಟಾಪ್ ಹತ್ರ ಬಿದ್ಬಿಟ್ಟು ನನ್ ಪಾಡಿಗೆ ನಾನು ಮಸ್ತಾಗಿ ಹೋಗ್ತೀನಿ ಕೆಲ್ಸಕ್ಕ. ಓಕೆನಾ? ನೋಡೋಣ ಇವತ್ತು ಎಷ್ಟು ಆರ್ಡರ್ ಬಂದಿದೆ, ಅಲ್ಲಿ ಹೋಗಿ ಆಫೀಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಲೆಟ್ಸ್ ಗೋ 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 ಗೋ. ಏನೋ ಡ್ರಾಪ್ ಮಾಡ್ಕೊಂಡು ಬಸ್ ಸ್ಟಾಪ್ ವರ್ಗು ಜಾಸ್ತಿ ದೂರ ಬಿಟ್ಟಿಲ್ಲ. ಬಸ್ ಸ್ಟಾಪ್ ಡ್ರಾಪ್ ಮಾಡಿದೆ. ಅವಳು ಆ ಕಡೆ ಬಿಡು, ಇನ್ನ ಕೋನಪ್ ನಗರ ಹತ್ರ ಬಿಡು ಅಂತ ಇದ್ದು, ಹೋಗೋನಿನ್ನ ಅಂದ್ಬಿಟ್ಟು ಕಳಿಸ್ಬಿಟ್ಟು ಬೈದ್ಬಿಟ್ಟು ಓಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಬೆಳಗ್ಗೆ ಹೋಗ್ತಾ ಇದೀವಿ. ನೋಡಿ ಇದು ಇನ್ಫೋಸಿಸ್ ಫೌಂಡೇಶನ್ ಮೆಟ್ರೋ, ಇದು ಬಂದ್ಬಿಟ್ಟು ಮೆಟ್ರೋ ನಿಲ್ದಾರಣ. ಓಕೆನಾ? ನೋಡಿ ಹೆಂಗಿದೆ, ಸಾಕಾಗಿದೆ. ಇವತ್ತು ಕ್ಲೈಮೇಟ್ ಅಂತೂ ಚಿಂದಾಗಿದೆ, ತುಂಬಾ ಇಷ್ಟ ಆಯ್ತು ಇವತ್ತು ಕ್ಲೈಮೇಟ್ ನನಗೆ. ಸೀರಿಯಸ್ಲಿ ಜಾಸ್ತಿ ಬಿಸಿಲು ಎನಿ ಟೈಮ್ ಇದ್ರೂ ಕಷ್ಟನೇ. ಬಟ್ ನಮ್ಮಂತರ ಬೆಳಗ್ಗೆ ಎದ್ದೋಳಿರೋರ್ಗೆ ಈ ಬಿಸಿಲು ಮಸ್ತ್ ಅನ್ಸುತ್ತೆ. ಬಟ್ ಬೆಳಗ್ಗೆಯಿಂದ ಕುತ್ಕೊಂಡಿರ್ತಾರಲ್ಲ 6 ಗಂಟೆಗೆಲ್ಲ ತೊಳ್ಕೊಂಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಸೊ ನಾನು ಆಫೀಸ್ ಹತ್ರ ರೀಚ್ ಆಗ್ತಾ ಇದೀನಿ. ಇವತ್ತೇನು ಟ್ರಾಫಿಕ್ ಇದ್ದಿಲ್ಲ, ಚಿಲ್ಲಾಗಿ ಬಂದೆ ಕೆಲ್ಸಕ್ಕ. ತಲೆನೇ ಕೆಡಿಸ್ಕೊಳಂಗಿಲ್ಲ, ಹಂಗೆ ಬಂದೆ ನಾನು. ಯಾರು ನೋಡಿ ಬೇಕು ಬೇಕಂತ ವ್ಯಾನ್ ಇಲ್ಲಿ ತರ್ತಾ ಇದ್ದಾರೆ. ಏನಣ್ಣ ಆರಾಮ? ನಾಟಕ ನೋಡಿ ಅಣ್ಣ, ಬರ್ತೀನಿ ಇರೋಣ. 2 ಆರ್ಡರ್ ಎತ್ಕೊಂಡು ಹೋಗಿದ್ದೀನಿ. ಅವ್ರು ನೋಡಿದ್ರೆ ನಾನು ಇವಾಗ ಸದ್ಯಕ್ಕೆ ಇಲ್ಲಿಲ್ಲ ಸರ್, ಚಿಕ್ಕಪೇಟೆಗೆ ಬಂದ್ಬಿಟ್ಟಿದ್ದೀನಿ. ಇವತ್ತಿತ್ತು ಆರ್ಡ್ರು, ಡೆಲಿವರಿ ಡೇಟು ನಂಗೆ ಗೊತ್ತೇ ಆಗಿಲ್ಲ ಅಂತಂದ್ರು. ಚಿಕ್ಕಪೇಟೆ ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಸರ್, ನೀವು ಎಲ್ಲಿ ಇರ್ತೀರಾ ಅಲ್ಲಿಗೆ ಬಂದು ತೊಗೊತೀನಿ ಅಂತಂದ್ರು. ಓಕೆ ಸರ್ ಅಂತಂದೆ. ಇಲ್ಲಿ ಇನ್ನೂ ಎಷ್ಟೊತ್ತು ಇರ್ತೀರಾ ಅಂದರು ಅಣ್ಣನ ನಗರದಲ್ಲಿ. ನಾನು ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಇರ್ತೀನಿ ಸರ್, ಬೇಕಾದ್ರೆ ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತಂದೆ. ಇಲ್ಲ ಸರ್, ಹಂಗಾದ್ರೆ ನಾನು ಹಾಫ್ ಆನ್ ಅವರ್ 1 ಅವರ್ ಎಲ್ಲ ಆಗಲ್ಲ, ಜಾಸ್ತಿನೇ ಆಗುತ್ತೆ, ನೀವು ಹೋಗಿರಿ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಒಂದು ಆರ್ಡರ್ ಕೊಡೋಕೆ ಹೋಗ್ತೀನಿ. ನೋಡೋಣ ಅವ್ರ ಫೋನ್ ತೊಗೊತಾರ, ಇಲ್ಲ ಎಕ್ಸ್ಚೇಂಜ್ ಮಾಡ್ತಾರಾ, ಇಲ್ಲ ಕ್ಯಾನ್ಸಲ್ ಮಾಡ್ತಾರಾ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆ, ಸೊ ಲೆಟ್ಸ್ ಗೋ. MI 14C 5G ಅಲ್ವಾ? ಚಾರ್ಜರ್ ಫ್ರೀನಾ ಇದರಲ್ಲಿ ಅಂತ ಇತ್ತು ಅದರಲ್ಲಿ? ಇದು ಬರ್ತಿದ್ದಾರೆ. ಓಕೆ, ಇಲ್ಲ ಚಾರ್ಜರ್ ಇದ್ದಿಲ್ವಾ ಬೇರೆ ಫೋನಲ್ಲಿ? ಇಲ್ಲ ಬರೇ 14C ಅಲ್ಲಿ ಚಾರ್ಜರ್ ಇಲ್ವಾ? ಅಂದರೆ 14C ಅಲ್ಲಿ ಚಾರ್ಜರ್ ಇದೆ, S21 ಅಲ್ಲಿ ಸಿಗಲಿಲ್ಲ. ಅಲ್ಲ ಇದರಲ್ಲಿ ಇದರಲ್ಲಿ ಬರ್ದಿದ್ದೀರಲ್ಲ, ಫ್ರೀ 33 ವಾಟ್ ಚಾರ್ಜರ್ ವಾಟ್. ಓಕೆ, ಇನ್ಕ್ಲೂಡಿಂಗ್ ಅದಕ್ಕೆ ಕೇಳಿ. ನಿಮ್ಗೆ ಆರ್ಡರ್ ಮಾಡೋಕ್ಕಿಂತ ಮುಂಚೆ ತೋರಿಸುತ್ತಲ್ಲ? ಅದು ತೋರಿಸಿತ್ತು ಚಾರ್ಜರ್ ಇದೆ ಅಂತ. ಇವೆಲ್ಲ ಕೆಲವೊಂದು ಫೋನಲ್ಲಿ ಚಾರ್ಜರ್ ಕೊಡ್ತಾರೆ. ಹಾಂ, ನೋಡಿ ಸರ್, ಸೇಮ್ ಕಲರ್ ತಾನೆ ಆರ್ಡರ್ ಮಾಡಿದ್ದು. ನೋಡಿ ಇಲ್ಲಿ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಕ್ರ್ಯಾಕ್ ಇಲ್ಲ. ಓಕೆನಾ? ಮುಂದೆ ಸ್ಕ್ರೀನಲ್ಲಿ ಓಪನ್ ಮಾಡ್ತೀನಿ, ಸ್ಕ್ರೀನ್ ಆನ್ ಮಾಡ್ತಾಯಿದ್ದೀನಿ. ಓಕೆನಾ? ಕ್ರ್ಯಾಕ್ ಏನಿಲ್ಲ ಸ್ಕ್ರೀನಲ್ಲಿ. ಸೊ ಅಡಾಪ್ಟರ್ ಕೇಬಲು, ಓಕೆನಾ? ಸಿಮ್ ಎಜೆಕ್ಟರ್ ಬರುತ್ತೆ. ಇಷ್ಟೇ ಇರುತ್ತೆ. ಓಪನ್ ಬಾಕ್ಸ್ ಡೆಲಿವರಿ. ಚೆಕ್ ಮಾಡ್ಕೊಳ್ಳಿ, ಏನಾದರೂ ಫಿಸಿಕಲ್ ಡ್ಯಾಮೇಜ್ ಏನಾದರೂ ಅಥವಾ ನಿಮ್ಗೆ ಅನಿಸ್ತಾರೆ ನಾವು ಇವಾಗ ರಿಟರ್ನ್ ತೊಗೊಂಡೋಗ್ತೀವಿ. ಓಕೆನಾ? ಇಲ್ಲ ಸರಿ ಇದೆ, ಚೆಕ್ ಮಾಡ್ಕೊಳ್ಳಿ. ಫೋನ್ ಬರ್ತೀನಿ. ಬಂದ್ಬಿಟ್ಟು Redmi 14C ಆರ್ಡರ್ ಮಾಡಿದ್ರು, ಅನ್ಬಾಕ್ಸಿಂಗ್ ಮಾಡಿದೆ, ಸಾಕಾಗಿತ್ತಲ್ಲ. ಸೊ ನೆಕ್ಸ್ಟ್ ಆರ್ಡರ್ ಕಡೆ ಹೋಗೋಣ ಬನ್ನಿ. ಅವ್ರು ಯಾವ ಫೋನ್ ಆರ್ಡರ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಮೇನ್ ಅಂದರೆ ನಾನು ಟಿಫನೇ ತಿಂದಿಲ್ಲ ಬೆಳಗ್ಗೆ, ಗೊತ್ತಾ? ಇವಾಗ ಹೋಗಿ ಮನೆಯಲ್ಲಿ ತಿಂತೀನಿ. ಕಸ್ಟಮರ್ ಬೇರೆ ನಾನು ಅವೈಲೇಬಲ್ ಇಲ್ಲ, ಲೇಟ್ ಆಗುತ್ತೆ ನಂಗೆ ಬರೋದಕ್ಕೆ ಅಂತ ಹೇಳಿದ್ದಾರೆ. ಸರಿ ಬಿಡಿ, ಬಂದ್ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದ್ದೀನಿ. ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು, ಹೆಂಗೆ ಊಟನೂ ಮಾಡಬೇಕು, ಟಿಫನ್ನು ಮಾಡಬೇಕು. ಸೊ ಮನೆಗೆ ಹೋಗ್ತೀನಿ ನಾನು. ಏನು ಪ್ರಾಬ್ಲಮ್ ಇಲ್ಲ. ನನ್ನ ಮೊಬೈಲ್ ನಾನು ಓಪನ್ ಮಾಡೋದಿಲ್ಲ. 8GB 128 ಬ್ಲ್ಯಾಕ್ ಕಲರ್. ಓಕೆನಾ? ಇವಾಗ ನಾವು ಚೆಕ್ ಮಾಡಿಬಿಟ್ಟು ನಿಮ್ಮ ಕೈ ಕೊಡ್ತೀರಿ ಸರ್. ಓಕೆನಾ? ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ದರೆ ನೀವು ಚೆಕ್ ಮಾಡಿಬಿಟ್ಟು ಇವಾಗ ರಿಟರ್ನ್ ಎತ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಕೈ ಕೊಡ್ತೀನಿ, ಇಲ್ಲ ಅಂತ ಹೇಳ್ತಾಯಿಲ್ಲ, ನನಗೇನು ಬೇಜಾರಿಲ್ಲ ನಿಮ್ಮ ಕೈ ಕೊಡೋದಕ್ಕೆ. ಇನ್ ಕೇಸು ಸ್ಲಿಪ್ಪಾಗಿ ಬಿದ್ದರೆ ನಿಮಗೆ ಲಾಸ್, ನನಗೇನು ಲಾಸ್ ಇಲ್ಲ ಅಲ್ವಾ? ನೋಡಿ ಅಡಾಪ್ಟರ್ ಬರುತ್ತೆ, ಸಿಮ್ ಎಜೆಕ್ಟರ್ ಬರುತ್ತೆ. ಸೇಮ್ ಕಲರ್ ತಾನೆ ಸರ್ ಆರ್ಡರ್ ಮಾಡಿದ್ದು. ಎಲ್ಲಿ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಕ್ರ್ಯಾಕ್ ಇಲ್ಲ. ಓಕೆನಾ? ಸ್ಕ್ರೀನ್ ಆನ್ ಮಾಡ್ತಾ ಇದ್ದೀನಿ. ಒಂದು ಫಿಲ್ಮ್ ಹಾಕಿದ್ದಾರೆ. ಓಕೆನಾ? ಸ್ಕ್ರೀನ್ ಆನ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ.
ಬೇಕಾದ್ರೆ ಟಾರ್ಚ್ ಹಾಕ್ಕೊಡ್ತೀನಿ. ನೈಟ್ ಹೊತ್ತು ಏನೋ ಡ್ಯಾಮೇಜ್ ಇದ್ರೆ ನಾನು ರಿಟರ್ನ್ ತಗೊಳ್ಳಿ. ಸೊ ಕಸ್ಟಮರ್ ಬಂದ್ಬಿಟ್ಟು ನಥಿಂಗ್ 3A Pro ಆರ್ಡರ್ ಮಾಡಿದ್ರು. ಅನ್ಬಾಕ್ಸಿಂಗ್ ಮಾಡಿದೆ. ಪಾಪ ಅವರು ನಾನೇ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತಂದ್ರು. ಕೊಡೋಣ ಅಂತ ಮನ್ಸಿತ್ತು ನನಗೂ. ಅವ್ರ ಕೈಲೇ ಕೊಟ್ಟು ಅವ್ರ ಕೈಲಿ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಮನ್ಸಿತ್ತು. ಬಟ್ ಏನಂದರೆ ಕೊಡ್ತೀವಿ, ನಾವು ಕೊಡೋದೇನು ಪ್ರಾಬ್ಲಮ್ ಇಲ್ಲ, ಕೊಡ್ಬೋದು. ಬಟ್ ಬೈ ಚಾನ್ಸ್ ಅವ್ರ ಕೈಯಿಂದ ಸ್ಲಿಪ್ ಆಗಿ ಬಿದ್ದರೆ ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಿದ್ರೆ ನನ್ನ ಮೇಲೆ ಬರುತ್ತೆ. ಹಾಂ ಅಲ್ವಾ? ಚೆನ್ನಾಗಿತ್ತಲ್ಲ, ನೀನೇ ಓಪನ್ ಮಾಡಿ ಕೊಡ್ಬೋದಲ್ಲ, ಏನಕ್ಕೆ ಅಂತ ನನ್ನ ಮೇಲೆ ಕೇಳ್ತಾರೆ. ಪಾಪ ಹಂಗೆ ಅವ್ರು ಎತ್ಕೊಂಡೋದ್ರೆ ಅವ್ರಿಗೂ ಮನಸ್ಸಲ್ಲಿ ಬೇಜಾರುತ್ತೆ. ಅವ್ರ ಕೈಯಲ್ಲಿ ಓಪನ್ ಮಾಡ್ಸಕ್ಕೆ ಕೊಟ್ಟಿದ್ದೆ ಆದರೂ ಆಗ್ತಾಯಿತ್ತು, ನಾನೇನಕ್ಕೆ ಮಾಡೋಕ್ಕೆ ಹೋದೆ, ಅವ್ರಿಗೊಂದು ರಿಗ್ರೆಟ್ ಆಗ್ಬಿಡ್ದು ಅಂದ್ಬಿಟ್ಟು ನಾನೇ ಇಲ್ಲ ಬಿಡಿ ಸರ್ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಇಸ್ಕೊಂಡು ನಾನೇ ಮಾಡಿದೆ. ಸೊ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ನೋಡೋಣ. ಲೆಟ್ಸ್ ಗೋ, ಬಾಯ್. ವಿಡಿಯೋ ಕೊಡ್ಕೊಂಡು ಮನೆಗೆ ಹೋಗ್ತೀನಿ. ವಿಡಿಯೋ ಕೊಟ್ಬಿಟ್ಟು ಮನೆ ಕಡೆ ಹೋಗ್ತಿದ್ದೆ, ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಏನರಪ್ಪ ಇದು ಸುತ್ತೇರಿಕೆ, ಇರಿಟೇಷನ್ ಅಂದರೆ ಇರಿಟೇಷನ್, ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಿದೆ ನನಗೆ ಕೆಲಸ ಮಾಡೋದಕ್ಕೆ. ಏನು ಮಾಡ್ಬೇಕು ಹೇಳಿ? ಮನೆಗೆ ಹೋಗಾಗೂ ಮಳೆ ಬರುತ್ತೆ, ಕೆಲಸದಲ್ಲಿದ್ರೂ ಮಳೆ ಬರುತ್ತೆ. ಸುತ್ತೆ ಹೀಗೆ ಸಿಕ್ಕಾಪಟ್ಟೆ ಕಷ್ಟ ಕ್ಲೈಮೇಟು. ಸೊ ಇವತ್ತು ಎರಡು ಅನ್ಬಾಕ್ಸಿಂಗ್ ಮಾಡಿದೆ. ಸೊ ನಾಳೆ ಬನ್ನಿ. ಇವಾಗ ಏನೋ ಅಂದರೆ ಲೋಡ್ ಕಡಿಮೆ ಆಗ್ಬಿಟ್ಟಿದೆ ಬಿಕಾಸ್ ಆಫ್ BBD ಹತ್ರ ಬಂದಿದೆ ಅಲ್ವಾ, ಆ ಕಾರಣಕ್ಕೆ ಲೋಡ್ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಸೊ ಬನ್ನಿ ಹೋಗೋಣ ಮನೆ ಕಡೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.